ಇನ್ ಕೇಸ್ ಸಿನಿಮಾ ರಿಲೀಸ್ ಆದ್ರೂ ಕೂಡ ನಮ್ಮಲ್ಲಿ ಒಂದಷ್ಟು ಜನ ಹೋಗಿ ಚಿತ್ರ ನೋಡ್ಬೇಕು ಅಂತಾನೆ ನಮ್ಮಲ್ಲಿ ಒಂದಷ್ಟು ಜನ ಕಾಯ್ತಾ ಇರುವಂತವ್ರು ಕೂಡ ಇದ್ದಾರೆ. ಅವ್ರಿಗೆ ಏನ್ ಎಚ್ಚರಿಕೆ ಕೊಡ್ತೀವಿ? ಅವರು ಹೇಳಿದ್ದಾರೆ, ಮೊನ್ನೆ ಕಮಲ್ ಹಾಸನ್ ಅವರ ಹೇಳಿಕೆಗಳನ್ನು ಕೊಡುವಾಗ ಒಂದು ಮಾತು ಹೇಳಿದ್ದಾರೆ, ಕರ್ನಾಟಕದಲ್ಲಿ ಯಾರೇ ವಿರೋಧ ಮಾಡಿದ್ರೂ ನನ್ನ ಅಭಿಮಾನಿಗಳು ನನ್ನ ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ದಾರೆ. ಅಂಥ ಯಾವ ಅಭಿಮಾನಿಗಳಿದ್ದಾರೋ ಅವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ನಿಮಗೆ ಕರ್ನಾಟಕದ ಅನ್ನದ ಋಣ ಇರೋದಾದರೆ, ಕರ್ನಾಟಕದ ನೆಲದ ಋಣ ಇರೋದಾದರೆ ಆ ಅಭಿಮಾನಿಗಳಿಗೆ ಯಾರೇ ಇರಲಿ, ಎಂಥ ಹುಚ್ಚ ಅಭಿಮಾನ ಇದ್ರೂ ಸಹ ನೀವುಗಳು ಅವತ್ತು ಥಿಯೇಟ್ರಿಗೆ ಹೋಗಿ ನೀವು ಆ ಸಿನಿಮಾ ನೋಡಬಾರ್ದು. ಮತ್ತೆ ಆ ಸಿನಿಮಾವನ್ನು ಅಭಿಮಾನಿಗಳು ನೀವೇನಿದ್ದೀರಿ ಕರ್ನಾಟಕದವರು ಆದರೂ ಅಷ್ಟೇ, ತಮಿಳಿನ ಮೂಲದ ಇಲ್ಲಿರುವಂಥ ತಮಿಳರು ಅಷ್ಟೇ, ಈಗ ತಮಿಳು ಸಂಘ ಇಲ್ಲ, ನಾವು ಕರ್ನಾಟಕದಲ್ಲಿರುವ ತಮಿಳು ಸಂಘ ನಾವು ಅದನ್ನು ಖಂಡಿಸ್ತೀವಿ, ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅನ್ನೋ ಮಾತನ್ನು ಇವತ್ತು ನನ್ನ ಜೊತೆಯಲ್ಲಿ ಕರ್ನಾಟಕದ ತಮಿಳು ಸಂಘಟನೆಗಳು ಮಾತಾಡ್ತಾ ಇದ್ದರು. ಆಗಿರುವಾಗ ಇಲ್ಲಿರುವಂಥ ಕಮಲ್ ಹಾಸನ್ ಅವರ ತಮಿಳು ಅಭಿಮಾನಿಗಳಿರ್ಬೋದು, ಇಲ್ಲ ಕರ್ನಾಟಕದ ಕನ್ನಡದ ಅಭಿಮಾನಿಗಳಿರ್ಬೋದು, ನೀವ್ಯಾರೂ ಸಹ ಆ ಸಿನಿಮಾವನ್ನು ಬಹಿಷ್ಕರಿಸಬೇಕು ಹೊರತು ಕನ್ನಡಕ್ಕೆ ಅವಮಾನ ಮಾಡಿದಂಥ ಕಮಲ್ ಹಾಸನ್ ಅವರ ಸಿನಿಮಾವನ್ನು ನೋಡಬಾರ್ದು, ಯಾವುದೇ ಕಾರಣಕ್ಕೂ ನೋಡಬಾರ್ದು. ನೋಡಿದ್ದೇ ಆದರೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಕಮಲ್ ಹಾಸನ್ ಅಷ್ಟೇ ಅವಮಾನ ಮಾಡಿಲ್ಲ, ನೀವು ಅದರಲ್ಲಿ ಪಾಲುದಾರರು ಅಂತ ಹೇಳಿ ನಾವು ಅನ್ಕೋಬೇಕಾಗತ್ತೆ. ಇಲ್ಲ, ನಾನು ಯಾವನಿಗೂ ಮನವಿಗೆ ಕೊಡೋ ಪ್ರಶ್ನೆನೇ ಇಲ್ಲ. ಯಾಕೆ ಮನವಿ ಕೊಡಬೇಕು ಅವರಿಗೆ? ನಾವು ಅವನಿಗೆ ಹೇಳಿದ್ದೀವಿ, ಅವನಿಗೆ ನಾಳೆ ಅವನು ಸಿನಿಮಾ ಕೊಟ್ಟಂಥ ದುಡ್ಡು ಅವನಿಗೆ ಲಾಸ್ ಆಗುತ್ತೆ ಅನ್ನೋದಾದರೆ ತಕ್ಷಣ ಅವನು ವಾಪಸ್ಸು ಆ ದುಡ್ಡನ್ನು ಪಡ್ಕೋಬೇಕು. ಯಾವುದೇ ಕನ್ನಡಿಗರನ್ನ ಎದುರಾಕೊಂಡು ನಾನು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಅನ್ನುವ ಒಂದು ಸಂದೇಶವನ್ನು ಆ ನಿರ್ಮಾಪಕರಿಗೆ ಮತ್ತು ಆ ನಟನಿಗೆ ಕಮಲ್ ಹಾಸನ್ಗೆ ಕಳಿಸುವಂಥ ಕೆಲಸ ಇಲ್ಲಿ ಹಂಚಿಕೆದಾರರು ಯಾರಿದ್ದಾರೆ ಅವರು ಮಾಡಬೇಕು ಹೊರತು ಅವರಿಗೆ ಮನವಿಗೆ ಕೊಡುವಂಥದ್ದು ಪ್ರಶ್ನೆನೇ ಇಲ್ಲ. ಎಲ್ಲ ಥಿಯೇಟರ್ಗೆ ಬೆಂಕಿ ಹಾಕ್ತೀವಿ. ಡಿಸ್ಟ್ರಿಬ್ಯೂಟರ್ ನಿಮ್ಮನ್ನೇ ಫಿಲ್ಮ್ ಚೇಂಬರ್ಗೆ ಬಂದಿದ್ರು, ಅವರು ನನಗೆ ಎರಡು ಮುಖ್ಯ, ಕನ್ನಡ ಮುಖ್ಯ, ನನಗೆ ಬಿಸ್ನೆಸ್ ಮುಖ್ಯ ಅಂತ ಏನಂದ್ರಿ? ಅಲ್ಲ, ಕನ್ನಡ ಮುಖ್ಯ ಆದಾಗಲೇ ಅವರ ವ್ಯಾಪಾರ ಮುಖ್ಯ ಆಗೋದು. ಅವರಿಗೆ ಕನ್ನಡ ಮುಖ್ಯ ಅಲ್ಲ ಅನ್ನೋದಾದರೆ ಅವರು ತಮಿಳ್ನಾಡಲ್ಲಿ ಹೋಗಿ ಅದರ ಹಂಚಿಕೆ ತಗೊಂಡು ಅಲ್ಲಿ ವ್ಯಾಪಾರ ಮಾಡಲಿ. ಕರ್ನಾಟಕದ ನೆಲದಲ್ಲಿ ಯಾವನೇ ವ್ಯಾಪಾರಿಯಾಗಿದ್ದರೂ ಅವನಿಗೆ ಕನ್ನಡವೇ ಮುಖ್ಯ ಆಗಬೇಕು, ಕರ್ನಾಟಕವೇ ಮುಖ್ಯ ಆಗಬೇಕು, ಕನ್ನಡಿಗರೇ ಮುಖ್ಯ ಆಗಬೇಕು ಹೊರತು ಅದು ಯಾರೋ ಮುಖ್ಯ ಆಗ್ತಾರೆ ಅನ್ನೋದಾದರೆ ಅವರು ಕರ್ನಾಟಕದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ ಅರ್ಥ.